ಸಿನಿಮಾ ರಂಗದ ಪ್ರತಿಯೊಬ್ಬ ಕಲಾವಿದನು ಮೊದಲು ನಮಸ್ಕಾರ ಮಾಡೋದು ಕ್ಯಾಮ್ರಾಗೆ. ಸಿನಿಮಾದ ಬಹುಮುಖ್ಯ ಅಂಗ ಅಂದ್ರೆ ಅದು ಕ್ಯಾಮ್ರಾ ಹುಟ್ಟಿನಿಂದಲೇ ಸಿನಿಮಾ ಹುಟ್ಟಿದ್ದು. ಇವತ್ತು ನಾವು ಕ್ಯಾಮ್ರಾದ ಎವಲ್ಯೂಷನ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಹೊಸ ಚಾನಲ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತೆ ಕಮೆಂಟ್ ಕೂಡ ಮಾಡಿ. ಇವತ್ತು ನಾವು 4K 8K ಮತ್ತು ಐಮ್ಯಾಕ್ಸ್ ಪರದೆ ಮೇಲೆ ಸಿನಿಮಾ ನೋಡಿ ಬೆರಗಾಗ್ತಾ ಇದೀವಿ. ಆದ್ರೆ ಸಿನಿಮಾ ರಂಗದ ಈ ಪ್ರಯಾಣ ಇಷ್ಟು ಸುಲಭವಾಗಿರ್ಲಿಲ್ಲ. ಕೇವಲ ಒಂದು ಸೆಕೆಂಡಿಗೆ ಕೆಲವು ಫೋಟೋಗಳನ್ನ ಮಾತ್ರ ತೆಗೆಯುತ್ತಿದ್ದ ಒಂದು ಮರದ ಪೆಟ್ಟಿಗೆಯಿಂದ ಹಿಡಿದು ಇವತ್ತಿನ ಡಿಜಿಟಲ್ ಸೆನ್ಸರ್ ಗಳ ವರೆಗಿನ ಕ್ಯಾಮ್ರಾದ ಇತಿಹಾಸ ರೋಮಾಂಚಕಾರಿಯಾಗಿದೆ. ನಮ್ಮ ಈ ಕ್ಯಾಮ್ರಾದ ಕತೆ ಆರಂಭ ಆಗೋದು 19th ಸೆಂಚುರಿಯ ಕೊನೆಯಲ್ಲಿ. 1890ರ ದಶಕದ ಸೈಂಟಿಸ್ಟ್ ಥಾಮಸ್ ಎಡಿಸನ್ ಮತ್ತೆ ಅವರ ಹೆಲ್ಪರ್ ವಿಲಿಯಂ ಡಿಕ್ಸನ್ ಸೇರಿ ಕೆನೆಟೋಗ್ರಾಫ್ ಅನ್ನೋ ಕ್ಯಾಮ್ರಾನ ಕಂಡುಹಿಡಿತಾರೆ. ನಿಜವಾದ ಅದ್ಭುತ ನಡೆದಿದ್ದು 1895ರಲ್ಲಿ ಫ್ರಾನ್ಸ್ ನ ಲೂಮಿಯರ್ ಬ್ರದರ್ಸ್ ಸಿನಿಮಾಟೋಗ್ರಾಫ್ ಎಂಬ ಅದ್ಭುತನ ಜಗತ್ತಿಗೆ ಪರಿಚಯ ಮಾಡಿದ್ರು. ಇದು ಕ್ಯಾಮ್ರಾ ಮತ್ತೆ ಪ್ರೊಜೆಕ್ಟರ್ ಎರಡೂ ಆಗಿತ್ತು. ಆಗಿನ ಕ್ಯಾಮ್ರಾಗಳು ತುಂಬಾ ಭಾರವಾಗಿತ್ತು. ಅವುಗಳನ್ನು ಆಪರೇಟ್ ಮಾಡಲು ಕೈಯಿಂದ ಹ್ಯಾಂಡಲ್ ತಿರ್ಸ್ಬೇಕಿತ್ತು. ಇದಕ್ಕೆ ಯಾವುದೇ ಮೋಟಾರ್ ಇರಲಿಲ್ಲ. ಅಷ್ಟೇ ಅಲ್ಲ, ಸೌಂಡ್ ರೆಕಾರ್ಡ್ ಮಾಡೋ ಕೆಪಾಸಿಟಿ ಕೂಡ ಇರಲಿಲ್ಲ. ಇದನ್ನೇ ನಾವು ಸೈಲೆಂಟ್ ಏರ್ ಅಂತ ಕರಿತೇವೆ. ಭಾರತದ ಮೊದಲ ಮುಖಚಿತ್ರ ಯಾವುದು ಗೊತ್ತಿದ್ರೆ ಕಮೆಂಟ್ ಮಾಡಿ. 1920ರ ದಶಕದ ಕೊನೆಯಲ್ಲಿ ಸಿನಿಮಾಗೆ ಮಾತು ಬಂತು. 1927ರಲ್ಲಿ ಬಂದ ದಿ ಜಾಯ್ ಸಿಂಗರ್ ಸಿನಿಮಾದೊಂದಿಗೆ ಸಿನಿಮಾಗಳು ಮಾತಾಡೋಕೆ ಶುರು ಮಾಡಿದ್ವು. ಆದ್ರೆ ಇಲ್ಲಿ ಒಂದು ದೊಡ್ಡ ಸವಾಲಿತ್ತು. ಆಗಿನ ಕ್ಯಾಮ್ರಾಗಳು ಭಾರಿ ಶಬ್ದ ಮಾಡ್ತಿದ್ವು. ಹಾಗಾಗಿ ಕ್ಯಾಮ್ರಾನ ಸೌಂಡ್ ಪ್ರೂಫ್ ಬಾಕ್ಸ್ ಒಳಗಡೆ ಇಡಲಾಗ್ತಿತ್ತು. ಇದರಿಂದಾಗಿ ಕ್ಯಾಮ್ರಾ ಮೂವ್ಮೆಂಟ್ ಮಾಡೋಕೆ ಆಗ್ತಿರ್ಲಿಲ್ಲ. ಇದಾದ ನಂತರ ಬಂದಿದ್ದೆ ಬಣ್ಣದ ಲೋಕ. 1990ರ ದಶಕದಲ್ಲಿ ಟೆಕ್ನಿಕಲ್ ತಂತ್ರಜ್ಞಾನ ಪರಿಚಯ ಮಾಡಲಾಯಿತು. ಈ ಕ್ಯಾಮ್ರಾ ಒಂದೇ ಬಾರಿಗೆ 3 ವಿಭಿನ್ನ ಫಿಲ್ಮ್ ರೋಲ್ಗಳಲ್ಲಿ ಅಂದ್ರೆ ರೆಡ್, ಗ್ರೀನ್ ಮತ್ತೆ ಬ್ಲೂ ಕಲರ್ ಗಳಲ್ಲಿ ದೃಶ್ಯಗಳನ್ನ ಸೆರೆ ಹಿಡಿತಾ ಇದ್ವು. ಈ ಕ್ಯಾಮ್ರಾಗಳು ಸಿಕ್ಕಾಪಟ್ಟೆ ದೊಡ್ಡದಾಗಿದ್ವು. ದಿ ವಿಜಾರ್ಡ್ ಆಫ್ ದ ಓಜ್ ಮತ್ತೆ ಗಾನ್ ವಿತ್ ದ ಎಂಡ್ ಅಂತ ಸಿನಿಮಾಗಳು ಈ ಪ್ರಯತ್ನದಲ್ಲಿ ಯಶಸ್ವಿಯಾದವು. ಸೆಕೆಂಡ್ ವರ್ಲ್ಡ್ ವಾರ್ ನಂತರ ಹ್ಯಾಂಡ್ ಹೆಲ್ಡ್ ಕ್ಯಾಮ್ರಾಗಳು ಮಾರ್ಕೆಟ್ ಗೆ ಬಂದ್ವು. ಏರ್ಫ್ಲೆಕ್ಸ್ 35 ನಂತ ಕ್ಯಾಮ್ರಾಗಳು ಸಿನಿಮಾ ಮೇಕರ್ ಸ್ಟುಡಿಯೋದಿಂದ ಹೊರಬಂದು ರಿಯಲ್ ಲೊಕೇಶನ್ ಗಳಲ್ಲಿ ಶೂಟ್ ಮಾಡೋ ಸ್ವಾತಂತ್ರ್ಯ ಕೊಟ್ವು. ಆದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಇತ್ತು. ಕ್ಯಾಮ್ರಾಮನ್ ಕ್ಯಾಮ್ರಾ ಹಿಡ್ಕೊಂಡು ನಡೆದ್ರೆ ಓಡಿದ್ರೆ ಸೀನ್ಗಳು ಶೇಕ್ ಆಗ್ತಾ ಇದ್ವು. 1975ರಲ್ಲಿ ಗ್ಯಾರೆಟ್ ಬ್ರೌನ್ ಅನ್ನೋರು ಇದಕ್ಕೊಂದು ಪರಿಹಾರ ಕಂಡುಹಿಡಿದ್ರು. ಅದುವೇ ಸ್ಟಡಿ ಕ್ಯಾಮ್. ಇದು ಕ್ಯಾಮ್ರಾಮನ್ ಧರಿಸುವ ಒಂದು ವಿಶೇಷವಾದ ಜಾಕೆಟ್ ಮತ್ತೆ ಸ್ಪ್ರಿಂಗ್ ಮೆಕಾನಿಸಮ್ ಆಗಿತ್ತು. ಕ್ಯಾಮ್ರಾಮನ್ ಎಷ್ಟೇ ಸ್ಪೀಡ್ ಅಲ್ಲಿ ಓಡಿದ್ರು, ಸ್ಟೆಪ್ಸ್ ಹತ್ತಿದ್ರು, ಕ್ಯಾಮ್ರಾ ಮಾತ್ರ ಗಾಳಿಯಲ್ಲಿ ತೇಲ್ತಿರೋ ಹಾಗೆ ಸ್ಮೂತ್ ಆಗಿ ಸೀನ್ ನ ಕ್ಯಾಪ್ಚರ್ ಮಾಡ್ತಿತ್ತು. 21ನೇ ಶತಮಾನದ ಆರಂಭದಲ್ಲಿ ರೀಲ್ ಗಳಿಗೆ ಗುಡ್ ಬೈ ಹೇಳಿ ಡಿಜಿಟಲ್ ಕ್ರಾಂತಿ ಶುರುವಾಗಿತ್ತು. ಶೂಟ್ ಮಾಡಿದ ತಕ್ಷಣವೇ ಡೈರೆಕ್ಟರ್ ಮಾನಿಟರ್ ಅಲ್ಲಿ ಸೀನ್ ನೋಡೋಕೆ ಸಾಧ್ಯ ಆಗ್ತಿತ್ತು. ಇಂದು ನಾವು ತಂತ್ರಜ್ಞಾನದ ಪರಮೋಚ್ಚ ಹಂತದಲ್ಲಿದ್ದೀವಿ. ಐಮ್ಯಾಕ್ಸ್ ನಂತ ಕ್ಯಾಮ್ರಾಗಳು ಉತ್ತಮ ಔಟ್ಪುಟ್ ಕೊಡ್ತಾ ಇವೆ. ಕ್ಯಾಮ್ರಾಗಳು ಎಷ್ಟೇ ಬದಲಾಗ್ಲಿ, ಕತೆ ಹೇಳುವ ಮತ್ತೆ ಭಾವನೆಗಳನ್ನ ಸೆರೆ ಹಿಡಿಯುವ ಅದರ ಮೂಲ ಉದ್ದೇಶ ಎಂದಿಗೂ ಬದಲಾಗೋದಿಲ್ಲ.